ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಎ ಬಿ ವಿತ್ ಫನ್. ಹೋದ ವಿಡಿಯೋ ಶಬರಿಮಲೆ ಯಾತ್ರೆ ಪಾರ್ಟ್ 1 ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ. ಈ ವಿಡಿಯೋನೂ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಮತ್ತು ಈ ವಿಡಿಯೋನೂ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ತುಂಬ ಇಷ್ಟ ಆಗಿದ್ರೆ ಸೂಪರ್ ಅಂತ ಒಂದು ಕಮೆಂಟ್ ಕೂಡ ಹಾಕಿ. ಹಾಗೆ ಎ ಬಿ ವಿತ್ ಫನ್ ಚಾನಲ್ಲು ನಮ್ಮ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ. ಅದರ ಲಿಂಕ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ಫಾಲೋ ಮಾಡಿ, ಮಿಸ್ ಮಾಡಬೇಡಿ. ಈ ಸಮಯ ಎಲ್ಲ ಒಂದು ಟೋಲ್ ಬಂದು ಇಟ್ಕೊಂಡ್ರಿ. ಯಾವ ಟೋಲ್ ಅಂತ ಗೊತ್ತಿಲ್ಲ, ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಆಮೇಲೆ ನೋಡ್ಬಿಟ್ಟು ಸುಮ್ಮನೆ ಒಂದು ಟೀ ಬ್ರೇಕ್ ಅಂತ ನಿಂತಿದ್ದಾರೆ. ನೋಡ್ತಾ ಇರ್ಬೋದು ನಮ್ಮ ಟೀಟಿಗಳು ಇದ್ದಾವೆ ನೋಡಿ, ಇಲ್ಲೆಲ್ಲ ಅವರೇ. ಅಯ್ಯೋ ನನ್ನ ಸ್ವಾಮಿ, ಯಾಕೆ ಸ್ವಾಮಿ? ನಿದ್ದೆ ಬರ್ತಾ ಇದೆ. ಡ್ರೈವ್ ಸ್ವಾಮಿ, ಬನ್ನಿ ಸ್ವಾಮಿ, ಟೀ ಕುಡ್ರಿ. ನೋಡಿ, ಇದೇ ಶಂಕರಾಚಾರ್ಯರ ಐಕ್ಯವಾದ ಸ್ಥಳ. ಇಲ್ಲಿಗೆ ಬಂದಿದ್ದು ಕಾಲಡಿ ಅಂತ ಅಂತಾರಂತೆ, ನನಗೂ ಗೊತ್ತಿರಲಿಲ್ಲ. ಮೇಲಕ್ಕೆ ಟಾಪ್ಗೆ ನಮ್ಮ ನವೀನಮ್ ಸ್ವಾಮಿಗಳು ನೋಡಿ, ಓ ಹೆಂಗೆ ಇಲ್ಲೇ ಒಂದು ಡೈಲಾಗ್ ಹೊಡೆದ್ಬಿಟ್ರು ಅಂತಾಗೆ. ನಾವು ಕಾಲಡಿ ನೋಡ್ತಾ ಇದ್ರೆ ಹತ್ತಕ್ಕಾಗಲ್ಲ, ಮೇಲೆ ಕತ್ಕೊಂಡು ಅಷ್ಟು ದೂರ ಹೋಗ್ಬೇಕು. ನೋಡಿ, ಫೋಟೋ ಹೊಡಿಸ್ಬೇಕಂತ ಇವಾಗ ನೀವು ಹೋಗೋಣ. ಶಂಕರಾಚಾರ್ಯರು ಕಾಲಿಟ್ಟಿದ್ದಂಥ ಸ್ಥಳ ಇದು. ನೋಡ್ತಾ ಇರ್ಬೋದು ಎಷ್ಟು ಹೈಟಲ್ಲಿ ಇದೀವಿ ನೋಡಿ ಸ್ವಾಮಿ, ಎಲ್ಲರೂ ಮೆಸೇಜ್ ಮಾಡೋದು ಬಿಡಲ್ಲ. ಅವರು ಪಾಪ ವಿಡಿಯೋ ಮಾಡ್ತಾರ ಸ್ವಾಮಿ, ನಿಮ್ಮಂಗೆಲ್ಲ ಸ್ವಾಮಿ ಅವರು. ಇಲ್ಲಿ ನೋಡಿ ಸ್ವಾಮಿ, ಕನ್ನಡನ ಎಷ್ಟು ತಪ್ಪು ಬರ್ದವ್ರೆ. ದಯವಿಟ್ಟು ಇದನ್ನ ಚೇಂಜ್ ಮಾಡಿ ಸ್ವಾಮಿ. ಫಸ್ಟ್ನೇ ದೇ ಅನ್ಕೊಳವ, ಎರಡನೇ ದೇ ಅನ್ಕೊಳವ ಇದನ್ನ ಸ್ವಾಮಿ. ಇಲ್ಲಿ ನೋಡ್ಬೋದು ಶಿವಲಿಂಗನೂ ಕೂಡ ಇದೆ ಇಲ್ಲಿ. ಇಲ್ಲಿ ಏನೋ ಇದೆ, ಬನ್ನಿ ಸ್ವಾಮಿ ನೋಡುವ. ಇಲ್ಲಿ ನೋಡಿ, ಗಣೇಶ ಎಷ್ಟು ದೊಡ್ಡದಿದೆ. ಗಣೇಶ ಸ್ವಾಮಿಗಳು, ಜೈ ಗಣೇಶ. ಕಿರಣ್ ಸ್ವಾಮಿಗಳು ಅವರೆಲ್ಲ ಗೊತ್ತು, ಅದನ್ನ ನಾವು ಅವ್ರ ಬಾಯಿ ಬಿಡಬಾರ್ದು ಅಂತ. ನೋಡಿ, ಇಲ್ಲಿ ಅವರು ಸ್ವಾಮಿಗಳು ಆನೆನೇ ಇದು ಮಾಡ್ತವ್ರೆ. ಈ ಅದ್ ನೋಡ್ಕೊಂಡು ನಮ್ಮ ಇಲ್ಲಿ ಮಾಯಸ್ವಾಮಿ ಅವರು ಮಾಡ್ತಾ ಇದಾರೆ. ಇಲ್ಲಿ ನೋಡಿ ಸ್ವಾಮಿ, ಏರಿಮಲೆ ಬಂದಿದ್ದೀವಿ ಇವಾಗ. ಇಲ್ಲೆಲ್ಲ ನೋಡಿ ನಮ್ಮ ಕನ್ಯಾಸ್ವಾಮಿಗಳಿಗೆಲ್ಲ ಇದಾಗ್ತಾ ಇದ್ದಾರೆ. ಹೌದು ಸ್ವಾಮಿ, ಮಿಲಕ್ ಮಾದೇವ ಸ್ವಾಮಿಗಳಿಗೆ, ನಮ್ಮ ಅನಿಲ್ ಸ್ವಾಮಿಗಳಿಗೆ ಬಣ್ಣನೂ ಕೊಡ್ತಾ ಇದ್ದಾರೆ. ಇವರೇನೆ ನೋಡಿ, ಆಗ್ತಾ ಇದ್ದಾರೆ ಆಗ್ಲೇ ನಮ್ಮ ಗುರುಸ್ವಾಮಿಗಳು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಗುರುಸ್ವಾಮಿಗಳು ಮುಗ್ಗೆಲ್ಲ ಬೆಳೆದಾಕ್ತಾರೆ. ಮನುಷ್ಯನೇ ಸ್ವಾಮಿ, ಬಿಡಿ ಸ್ವಾಮಿ.
ನಾನು ಆಮೇಲೆ ಹೊಡೆದಾಕ್ಬಿಡ್ತೀನಿ ನಿಮ್ಮನ್ನ. ನಮ್ಮ ಸ್ವಾಮಿಗಳು ನೋಡಿ ನಮ್ಮ ಮುಗ್ಗ ಹಾಕ್ಬಿಡ್ತಾರ. ನನ್ನ ಮುಗ್ಗ ಹಾಕ್ರು ಸ್ವಾಮಿ, ಆಮೇಲೆ ನಿಂತ್ಬಿಡಲ್ಲ. ನೋಡಿ ಹೆಂಗವ್ರೆ ಆಯ್ ಮಾಡಿ. ಫುಲ್ಲು ಸ್ವಾಮಿ ಕೆಂಡ ಸುಡಂಗ್ ಸುಡ್ತಾ ಇದೆ ಸ್ವಾಮಿ. ಕೆಂಡ ನಮ್ಮ ಸ್ವಾಮಿಗಳು ನೋಡಿ ಇವಾಗ ಹೆಂಗ್ ಹೋಯ್ತಾರೆ. ಓಡಿ ಹೋಗಿ 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 ಬರೀ ನೆರಳನ್ನೇ ನೋಡ್ತಾವ್ರೆ ನಮ್ಮ ಸ್ವಾಮಿಗಳು. ಸ್ವಾಮಿ ನಮ್ಮ ಕೈಲೂ ಆಯ್ತಿಲ್ಲ ಸ್ವಾಮಿ, ನೆರಳೇ ನಿಧಾನ ಹೋಗ್ಬೇಕು ಬನ್ನಿ. ನೋಡಿ ಇಲ್ಲಿ ಸ್ವಾಮಿ ಗೊಬ್ಬಗಳೆಲ್ಲ ಐತೆ. ಕೂತ್ಕೊಳ್ಳಿ ಸ್ವಾಮಿ, ಫೋಟೋ ಹೊಡಿತೀನಿ. ನಮ್ಮ ಸ್ವಾಮಿಗಳಿಗೆಲ್ಲ ಫುಲ್ಲು ಕುಣಿದು ಸುಸ್ತಾಗೋಗಿತ್ತು. ಅದಕ್ಕೆ ಚಿಲ್ಲಾಗಿ ಜ್ಯೂಸ್ ಕೊಡಂಗೆ ಜ್ಯೂಸ್ ತಗೊಂಡು ಕುಡಿದು ಅದನ್ನ ಕುಡಿತೀವಿ. ಏರಿಲ್ ಮಲೆ ಮಾತ್ರ ಫುಲ್ಲು ಬಿಸಿಲಿದೆ ಸ್ವಾಮಿ. ಬರೋರು ಏರಿ ಮಲೆಗೆ ಬೇರೆಯವರು ಬರಬೇಕು ಅಂತ ಇದ್ರೆ ಸ್ವಲ್ಪ ತಣ್ಣಗಿರೋ ಟೈಮಲ್ಲಿ ಬನ್ನಿ. ನೋಡಿ ಹೆವಿ ಬೆಸ್ಸಿರೋದಕ್ಕೆ ಕಾಲೆಲ್ಲ ಸುಟ್ಬಿಡ್ತಾವೆ. ಬಂದಿಲ್ಲಿ ನೋಡಿ ನಮ್ಮ ಸ್ವಾಮಿಗಳೆಲ್ಲ ಮಲ್ಕೊಬಿಟ್ಟವ್ರೆ. ಸ್ವಾಮಿ ಇದಕ್ಕೆ ಮಲ್ಕೊಬಿಟ್ರಿ? ತಪಸ್ಸು ಧ್ಯಾನಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಸ್ವಾಮಿಗಳೆಲ್ಲರೂ. ಅಂತೂ ಇಂತೂ ಪಂಪಿಗೆ ಬಂದ್ಬಿಟ್ರಿ ಸ್ವಾಮಿ. ನೋಡಿ ಎಲ್ಲರೂ ನಮ್ಮ ಸ್ವಾಮಿಗಳೆಲ್ಲ ಹಾರ್ಲಿಕ್ಸ್ ಕುಡಿತಾ ಇದ್ದಾರೆ. ಈಗ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರೋದೆ ಮೆಟ್ಲತ್ಕೊಂಡು ಸ್ವಾಮಿ ನೋಡೋಕ್ಕೆ. ನೋಡಿ ಸ್ವಾಮಿ ಬಂದು ಈಗ ಮೆಟ್ಲಲ್ಲಿ ಗಣಪತಿಗೆ ಕೈ ಮುಗಿದ್ಬಿಟ್ಟು ಕೈ ಹೊಡೆದ್ಬಿಟ್ಟು ಬಂದಿದ್ದೀವಿ. ಈಗ ನೆಕ್ಸ್ಟ್ ಅಲ್ಲಿ ಚೆಕಿಂಗ್ ಮುಗಿಸ್ಕೊಂಡು ಹೋಗ್ಬೇಕು. ಚೆಕಿಂಗಲ್ಲಿ ಕ್ಯೂ ನೋಡಿ ಎಷ್ಟು ಜನ ಇದ್ದಾರೆ. ಈಗ ಹೋಗ್ಬೇಕು ಈಗ ಕ್ಯೂಗೆ. ಕ್ಯೂವಿಂದ ಆದಮೇಲೆ ಸಿಗೋಣ. ನಮಸ್ಕಾರ ಸ್ವಾಮಿ. ಇರ್ಪುಣಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಚೆಕಿಂಗ್ ಎಲ್ಲ ಮುಗೀತು, ಹೋಯ್ತಾ ಇದ್ದೀವಿ ಸ್ವಾಮಿ. ನೀಲಿಮಲೆನ ಹತ್ಬಿಟ್ಟು ಕುಂತಿದ್ದೀವಿ ಇಲ್ಲಿ ಎಲ್ಲರೂ. ನಮ್ಮ ಕಿರಣ್ ಸ್ವಾಮಿಗಳು, ಪ್ರಕಾಶ್ ಸ್ವಾಮಿಗಳು, ಬಾಬು ಸ್ವಾಮಿಗಳು, ರಘು ಸ್ವಾಮಿಗಳು, ಅಭಿ ಸ್ವಾಮಿಗಳು. ಹೆಂಗನ್ನಿಸ್ತು ಸ್ವಾಮಿ ನೀಲಿಮಲೆ ಟಾಪು ಬಂದಿದ್ದು? ಬಾಬು ಸ್ವಾಮಿಗಳು ಹೇಳಿ ಸ್ವಾಮಿ. ಫಸ್ಟ್ ಟೈಮ್ ಬಂದ್ರಲ್ಲ ಸ್ವಾಮಿ ನೀಲಿಮಲೆ, ಹೆಂಗ ಅನ್ನಿಸ್ತಾ ಸ್ವಾಮಿ? ವೆರಿ ಟಫ್ ಇದೆ ಸ್ವಾಮಿ. ಫಸ್ಟ್ ಸಲ ಬಂದಿದ್ದಲ್ಲ ಅದಕ್ಕೆ ಟಫ್ ಅನಿಸ್ತಾ ಇದೆ. ಮುಂದೆ ನೋಡೋಣ, ನೆಕ್ಸ್ಟ್ ವರ್ಷ ಬಂದ್ರೆ ಈಸಿ ಆಗುತ್ತೆ. ಇನ್ನು ಮುಂದೆ ಹೋಗ್ಬೇಕು ಹೆಂಗಿದೆ ಅಂತ ನಾನು ಇನ್ನೂ ನೋಡಿಲ್ಲ. ನೋಡೋಣ ಬನ್ನಿ ಇವಾಗ ನೋಡೋಣ. ಇವಾಗ ಲೆಟ್ಸ್ ಗೋ. 2 ಕಿಲೋಮೀಟರ್ ಅಂತ ಐತೆ.
ಇದಂತೂ ದೊಡ್ಡ ಬೆಟ್ಟ ಹತ್ಕೊಂಡೆ ಬಂದ್ಬಿಟ್ಟು ಇಲ್ಲೆಲ್ಲ ಜ್ಯೂಸು ಹಣ್ಣುಗಳು ಎಲ್ಲ ಸಿಗ್ತವೆ, ಬೇಕಾದ್ರೆ ತೊಗೊಂಡು ಕುಡಿಬೋದು, ತಿನ್ಬೋದು. ಸ್ವಾಮಿಗಳೆಲ್ಲ ನಾವು ಬಂದು ಕ್ಯೂವಲ್ಲಿ ನಿಂತಿದ್ದೀವಿ. ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನೋಡೋಣ. ನೋಡಿ ನಮ್ಮ ಸ್ವಾಮಿಗಳೆಲ್ಲ ಬಂದಿದ್ದೀವಿ, ಕ್ಯೂವಲ್ಲಿ ನಿಂತಿದ್ದೀವಿ ನೋಡೋಕ್ಕೆ. ನಮ್ಮ ಸ್ವಾಮಿಗಳೆಲ್ಲ ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಫುಲ್ಲು ಜನ ರಶ್ ಇತ್ತು. ಓಪನಿಂಗ್ ದಿನವೇ ಹೋಗಿದ್ವಲ್ಲ, ಅದಕ್ಕೆ ಫುಲ್ಲು ರಶ್ ಇತ್ತು. ಅದೇನೋ ಗೊತ್ತಿಲ್ಲ, ನಾವು ನಿಂತಿದ್ದ ಲೈನಲ್ಲೇ ಫುಲ್ಲು ರಶ್ಶು. ಅದನ್ನೇ ಬಿಡ್ತಾ ಇರಲಿಲ್ಲ, ಅಕ್ಕಪಕ್ಕದ ಲೈನ್ಗಳನ್ನೆಲ್ಲ ಬಿಡ್ತಾಯಿದ್ರು, ನಮ್ಮ ಲೈನ್ನೇ ಬಿಡ್ತಾ ಇರಲಿಲ್ಲ. ಆಮೇಲೆ ಒಂದು 2-3 ಅವರ್ಸ್ ಆದಮೇಲೆ ಬಿಟ್ಟರು. ಸ್ವಾಮಿ ಶರಣಮಯ್ಯಪ್ಪ ಅಂತ ಒಳಗಡೆ ಬಂದು ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗೋಯ್ತು. ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತೆಲ್ಲ ಸ್ವಾಮಿಗಳು ಪಡಿ ಮೆಟ್ಲನ್ನ ಹತ್ಕೊಂಡು ಬೆಳಗ್ಗೆ ದರ್ಶನ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದು. ಮತ್ತು ದರ್ಶನದ ಕ್ಯೂಗೆ ಕೂತ್ಕೊಂಡ್ವಿ ಅಲ್ಲೇ ಹೋಗಿ. ಆಮೇಲೆ ನಿದ್ದೆ ಬರ್ತಿತ್ತು ಎಲ್ಲರಿಗೂ. ಅಲ್ಲೇ ಎಲ್ಲ ಕೆಳಗಡೆ ಮಲ್ಕೊಬಿಟ್ರು ಎಲ್ಲರೂ, ಎಲ್ಲ ಸ್ವಾಮಿಗಳೂ. ಮತ್ತು ಮಾರ್ನಿಂಗ್ ಬೆಳಿಗ್ಗೆ 5 ಗಂಟೆಗೆ ಅಂತ ದೇವಸ್ಥಾನ ಓಪನ್ ಆಗೋದು. ಅದಕ್ಕೋಸ್ಕರ ಎಲ್ಲ ಇಲ್ಲೇ ಕೂತ್ಕೊಬಿಟ್ವಿ, ಬೇಗ ದರ್ಶನ ಮಾಡ್ಕೊಂಡು ಬೇಗ ಕೆಳಗಡೆ ಇಳಿದ್ಬಿಡೋಣ ಅಂತ. ನೋಡ್ತಾ ಇರ್ಬೋದು ನೀವು ಅಕ್ಕಪಕ್ಕದಲ್ಲೆಲ್ಲ ಎಷ್ಟು ಜನ ಮಲಗಿದ್ದಾರೆ ಅಂತ. ಅಷ್ಟು ಕ್ಯೂಗಳು ಕೂಡ ಫುಲ್ ಆಗಿತ್ತು, ಅಷ್ಟು ಜನ ಸೇರಿದರು ಅವತ್ತು. ಮತ್ತು ನಮ್ಗೆ ಅಲ್ಲೇ ಕೂತು ಬೇಜಾರಾಯ್ತಿತ್ತು. ಹಂಗೆ ಕೆಳಗಡೆ ಬಂದು ಟೀ ಕುಡ್ಕೊಬರೋಣ ಅಂತ ಕೆಳಗಡೆ ಬಂದು ನೋಡ್ರಿ, ಇಲ್ಲೂ ಫುಲ್ಲು ಮಲಗಿಬಿಟ್ಟಿದ್ರು. ಕೆಳಗಡೆ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಓಪನ್ ಆಯಿತು ಗೇಟು ದೇವಸ್ಥಾನ 5 ಗಂಟೆಗೆ. ಏನು ಫುಲ್ ನೋಡ್ರಿ, ಇಲ್ಲಿ ಕ್ಯೂನೇ ಬಿಡ್ತಾ ಇರಲಿಲ್ಲ. ಆಮೇಲೆ ಹಂಗಿಂದ ಮಾಡಿ ಅಲ್ಲೇರಿ ಇಲ್ಲೇರಿ ಆ ಕಬ್ಬಣಗಳನ್ನೆಲ್ಲ ಹತ್ತಿ ದೇವಸ್ಥಾನದ ಕ್ಯೂಗೆ ಹೋಗಿ ನಿಂತ್ಕೊಂಡ್ವಿ. ಆಮೇಲೆ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಸ್ವಾಮಿ ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡ್ಕೊಬಂದ್ವಿ. ದರ್ಶನ ಮಾತ್ರ ಚೆನ್ನಾಗಿ ಆಯಿತು. ಅಷ್ಟು ಕಷ್ಟ ಬಿದ್ದು ಹತ್ಕೊಂಡು ಬಂದು ಒಂದಿನ ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರನ್ನ ನೋಡೋಕ್ಕಾಗಲಿಲ್ಲ ಅನ್ನೋ ಒಂದು ಬೇಜಾರಿದ್ದರೆ, ಮತ್ತೊಂದು ಕಡೆ ದೇವ್ರನ್ನ ಹತ್ತಿರದಿಂದ ನೋಡಿದ್ವಲ್ಲ ಅನ್ನೋ ಒಂದು ಖುಷಿ ಕೂಡ ಇತ್ತು. ಎಲ್ಲ ಸ್ವಾಮಿಗಳು ಒಂದೆಡೆ ಸೇರಿ ತಮ್ಮ ಇರುಮುಡಿನೆಲ್ಲ ಒಂದು ಕಡೆ ಇಟ್ಟು ಇರುಮುಡಿಗೆ ಪೂಜೆನೆಲ್ಲ ಸಲ್ಲಿಸಿ ಸ್ವಾಮಿಯ ತುಪ್ಪದ ಕಾಯಿನ ಅಲ್ಲೇ ಹೊಡೆದು ತುಪ್ಪನೆಲ್ಲ ಅಲ್ಲೇ ಒಂದು ಕಡೆ ಹಾಕ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವು, ಎಲ್ಲನೂ ಓಪನ್ ಮಾಡ್ತಾಯಿದ್ದಾರೆ. ನಮ್ಮ ನಾಗೇಶ್ ಸ್ವಾಮಿಗಳು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ತುಪ್ಪದ ಕಾಯಿನ ಹೊಡಿತಾ ಇದ್ದಾರೆ ಅವರು. ನೋಡ್ತಾ ಇರ್ಬೋದು ನಮ್ಮ ಸ್ವಾಮಿಗಳ ಕಾಯಿ ಹಿಂಗೆ ಗಟ್ಟಿಯಾಗೇ ಇದೆ ತುಪ್ಪ ಅಂತ. ಕನ್ಯಾಸ್ವಾಮಿಗಳು ಅದೇ ಇದಾರದ ಸ್ವಾಮಿ ನಿಮ್ದ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಪ್ರಸಾದ ಎಲ್ಲ ತಗೊಂಡ್ವಿ. ಇವಾಗೆಲ್ಲ ಹೋಯ್ತಾ ಇದ್ದೀವಿ ಪಂಪ ಕಡೆ. ಎಲ್ಲ ಸ್ವಾಮಿಗಳು ಹೋಯ್ತಾ ಇದ್ದೀವಿ. ನಮ್ಮ ಸ್ವಾಮಿಗಳೆಲ್ಲ ನೋಡ್ತಾ ಇರ್ಬೋದು. ಮಂಜಣ್ಣ ಅವರು ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರಂತೆ. ನಂತರ ಎಲ್ಲ ಸ್ವಾಮಿಗಳು ನೀಲ್ಕಲ್ಲಿಗೆ ಬಂದು, ನೀಲ್ಕಲ್ಲಲ್ಲಿ ನಮ್ಮ ಟಿ ಟಿ ಇತ್ತು. ನಮ್ಮ ಟಿ ಟಿಗಳನ್ನ ಹತ್ಕೊಂಡು ಮುಂದೆ ಸ್ವಲ್ಪ ದೂರ ಆದಮೇಲೆ ಬಂದು, ಇಲ್ಲಿ ಹಲ್ವಾಗಳು ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ರು ನಮ್ಮ ಟಿ ಟಿ ಸ್ವಾಮಿಗಳು. ಅದನ್ನು ತಗೊಳ್ಳೋಕ್ಕೆ ಅಂತ ನಮ್ಮ ಸ್ವಾಮಿಗಳೆಲ್ಲ ಬಂದರು. ನೋಡ್ತಾ ಇರ್ಬೋದು ನಮ್ಮ ಸ್ವಾಮಿಗಳೆಲ್ಲ ಹಲ್ವಾಗಳನ್ನ KGಗಳಲ್ಲಿ ತಗೋತಾನೇ ಇದ್ರು. ಅದು ಕುನಾಫಾ ಹಲ್ವಾ ಅಂತೆ, ಅದು 1,500 ರೂಪಾಯಿ ಅದು KG. ನಾನು ತೋರಿಸಿದ್ದು ಇವಾಗ
ನೋಡ್ಬೋದು ನಮ್ಮ ಫಾರ್ಮ್ಗಳೆಲ್ಲ ಹಾಯ್ ಸ್ವಾಮಿಗಳೇ, ಪಳನಿಗೆ ಇನ್ನೂ 2 ಅವರ್ ಇದೆ ಹೋಗೋಕ್ಕೆ. ಆ ಮಧ್ಯದಲ್ಲಿ ಒಂದು ಟೀ ಬ್ರೇಕ್. ನೈಟ್ 10 ಗಂಟೆಗೆ ಬಂದ್ವಿ ಪಳನಿಗೆ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದು ಪಳನಿ ಮುರುಗನ್ ಸ್ವಾಮಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತು ನಮ್ಮ ತುಪ್ಪಗಳನ್ನೆಲ್ಲ ಇಲ್ಲಿ ಡಿವೈಡ್ ಕೂಡ ಮಾಡಿದ್ರು ನಮ್ಮ ಗುರುಸ್ವಾಮಿಗಳು. ನೋಡ್ತಾ ಇರ್ಬೋದು ನೀವು, ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ನಮ್ಮ ಪರ್ಚೇಸಿಂಗ್ ಇತ್ತು ಸ್ವಲ್ಪ ಪಳನಿಲಿ, ಅದಕ್ಕೆ ಹೋಗಿದ್ವಿ. ಪಳನಿಲಿ ನಮ್ಮ ಎಲ್ಲ ಪರ್ಚೇಸ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಮಹದೇಶ್ವರನ ಬೆಟ್ಟಕ್ಕೆ 2 ಅವರ್ ಇತ್ತು. ಹಂಗೆ ಸೈಡಲ್ಲಿ ರೋಡ್ ಮಧ್ಯ ಒಂದು ಟೀ ಅಂಗಡಿಲಿ ಬ್ರೇಕ್ ಅಂತ ಹಾಕಿದ್ವಿ. ಇನ್ನೊಂದು ಟಿ ಟಿ ಸ್ವಲ್ಪ ದೂರ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಬಿಟ್ಟಿತ್ತು. ಅಲ್ಲಿಗೆ ಒಬ್ಬರು ಲಾರಿ ಡ್ರೈವರ್ ಬಂದ್ಬಿಟ್ಟು ಕೇಳ್ತಾಯಿದ್ರು, ನಿಮ್ಮ ಕರ್ನಾಟಕದ ಬಾವುಟನ ಬಿಚ್ಚಾಕಿ, ಇದು ಕರ್ನಾಟಕ ಅಲ್ಲ, ಇದು ತಮಿಳ್ನಾಡು ಅಂತ ಬೇರೆ ಹೇಳ್ತಾಯಿದ್ರು. ಅಷ್ಟರಲ್ಲಿ ನಾವೆಲ್ಲ ಕೂಡ ಹೋದ್ವಿ. ಏನಣ್ಣ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದ್ವಿ. ಹಿಂಗೆ ಕರ್ನಾಟಕದ ಬಾವುಟ ಬಿಚ್ಚಾಕಿ ಅಂತೆಲ್ಲ ಹೇಳ್ತಾಯಿದ್ರು, ಎಲ್ಲರ ಮುಂದೆ ಹೇಳಿದ್ರು. ಆಮೇಲೆ ಅಣ್ಣ, ನಾವು ಕರ್ನಾಟಕದವರು ತಮಿಳ್ನಾಡವರು ಅಣ್ಣ ತಮ್ಮರು ಇದ್ದಂಗೆ, ದಯವಿಟ್ಟು ಅದನ್ನೆಲ್ಲ ಮನಸ್ತಾಪ ಮಾಡ್ಕೋಬೇಡಿ ಅಂತೆಲ್ಲ ಹೇಳಿದ್ರು. ಮತ್ತು ನಮ್ಮ ಟಿ ಟಿ ಡ್ರೈವರ್ಸ್ಗಳು ಕೂಡ ತುಂಬಾ ಹೇಳಿದ್ರು. ನೋಡ್ತಾ ಇರ್ಬೋದು, ನಾವು ಏನು ಅಷ್ಟೊಂದು ಮಾತಾಡಲೇ ಇಲ್ಲ. ನಮ್ಮ ಟಿ ಟಿ ಡ್ರೈವರ್ಸ್ಗಳು ಮತ್ತು ನಮ್ಮ ಟಿ ಟಿ ಓನರು ಮುತ್ತುರಾಜ್ ಅವರು ಕೂಡ ತುಂಬಾ ಮಾತಾಡೋರು. ಅವರು ತುಂಬಾ ಬಿಡಿಸಿ ಹೇಳಿದ್ರು, ಹಿಂಗೆಲ್ಲ ಮಾಡಬೇಡಿ ಅಣ್ಣ, ಇದೆಲ್ಲ ಒಳ್ಳೆಯದಲ್ಲ ಅಂತನೆಲ್ಲ ಹೇಳಿದ್ರು. ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಕೇಳ್ತಾಯಿದ್ದೀನಿ ಧನ್ಯವಾದಗಳು ಅವ್ರಿಗೆ, ಅವರು ಅಷ್ಟೊಂದು ಕನ್ನಡ ಅಭಿಮಾನ ತೋರಿಸಿದ್ದಕ್ಕೆ ಅಲ್ಲಿ. ಮತ್ತು ಇನ್ನೊಂದು ಹೇಳ್ತೀನಿ, ನಮ್ಮ ಕರ್ನಾಟಕ ಬಾವುಟ ಎಲ್ಲೇ ಹೋದರೂ ಕೂಡ ಹಾರಾಡ್ತಾನೆ ಇರುತ್ತೆ. ಯಾವುದೇ ಕಾರಣಕ್ಕೆ ಯಾವುದೇ ಟಿ ಟಿ ಡ್ರೈವರ್ಗಳು ಕೂಡ ಬಿಚ್ಚಾಕಬೇಡಿ ಅಂತ ಕೇಳ್ತೀನಿ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನ್ನದೆಂದು ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಮತ್ತು ನಾವು ಮಿಡ್ನೈಟ್ 12:30 ಬಂದ್ವಿ ಮಹದೇಶ್ವರನ ಬೆಟ್ಟಕ್ಕೆ. ಹಾಗೆ ನಮ್ಮ ಮಾದಪ್ಪನ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ. ದರ್ಶನ ಮಾಡ್ಕೊಂಡು ಬಂದಾಗ 1:30 ಆಗಿತ್ತು ನಾವು ದರ್ಶನ ಮಾಡ್ಕೊಂಡು ಬಂದಾಗ. ಮಹದೇಶ್ವರನ ಬೆಟ್ಟನ ಎಲ್ಲ ನೋಡಿಕೊಂಡು ಮಾದಪ್ಪನ ದರ್ಶನ ಮಾಡಿಕೊಂಡು ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಬಿಳಿರಂಗನ ಬೆಟ್ಟಕ್ಕೆ ಮತ್ತು ನಮ್ಮ ಎಲ್ಲ ಸ್ವಾಮಿಗಳು ಕೂಡ ಬಂದುಬಿಟ್ವಿ. ಇದಿಷ್ಟು ನಮ್ಮ ಬಿಳಿರಂಗನ ಬೆಟ್ಟದಿಂದ ಶಬರಿಮಲೆ ಯಾತ್ರೆಗೆ ಹೋಗಿದಂತಹ ವಿಡಿಯೋ. ಪಾರ್ಟ್ 1 ಮತ್ತು ಪಾರ್ಟ್ 2 2 ವಿಡಿಯೋಗಳು ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.